ನಮಸ್ಕಾರ. ಈ ದಿನ.comಗೆ ಸ್ವಾಗತ. ನಾನು ರೇಖಾ ಹಾಸನ. ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಜನರ ಮನಸ್ಸು ಗೆಲ್ಲಬೇಕು ಮತ್ತು ಅವರ ಮತ ಪಡಿಬೇಕು, ಹೌದಲ್ವಾ? ಆದರೆ ಒಂದೇ ಒಂದು ಮತವನ್ನು ಹೆಚ್ಚುವರಿಯಾಗಿ ಪಡೆಯದೆ ಜನರ ಬೆಂಬಲವಿಲ್ಲದಿದ್ರೂ ಅಧಿಕಾರ ಹಿಡಿಯಲು ರಾಜಕೀಯ ಪಕ್ಷಗಳ ಬಳಿ ಒಂದು ಸೀಕ್ರೆಟ್ ಚೀಟ್ ಕೋಡ್ ಇದೆ. ಅದರ ಹೆಸರೇ ಜೆರಿ ಮ್ಯಾಂಡರಿಂಗ್. ಪ್ರಜಾಪ್ರಭುತ್ವದ ಮೂಲ ಸಿದ್ಧಾಂತವಾದ ಒಬ್ಬ ವ್ಯಕ್ತಿ ಒಂದು ಮತ ಎಂಬುದನ್ನೇ ಬುಡಮೇಲು ಮಾಡುವ ಮತದಾರರ ಗಡಿಗಳನ್ನು ತಮ್ಮ ಲಾಭಕ್ಕೆ ತಕ್ಕಂತೆ ತಿರುಚುವ ಈ ಚಾಣಾಕ್ಷ ರಾಜಕೀಯ ಕುತಂತ್ರ ಹುಟ್ಟಿದ್ದು ಎಲ್ಲಿ? ಪ್ಯಾಕಿಂಗ್ ಮತ್ತು ಕ್ರ್ಯಾಕಿಂಗ್ ಅಂದರೆ ಏನು? ಅಮೆರಿಕದಿಂದ ಹಿಡಿದು ಭಾರತದ ಅಸ್ಸಾಂ, ಜಮ್ಮು ಕಾಶ್ಮೀರ ಮತ್ತು ಸ್ವತಃ ನಮ್ಮ ಕರ್ನಾಟಕದ ಅರಸೀಕೆರೆ, ಹೊಳೆನರಸೀಪುರ ಕ್ಷೇತ್ರಗಳವರೆಗೆ ಈ ಡಿಲಿಮಿಟೇಷನ್ ಕುತಂತ್ರ ಹೇಗೆ ಕೆಲಸ ಮಾಡಿದೆ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಈ ರೋಚಕ ಹಾಗೂ ಅಪಾಯಕಾರಿ ರಾಜಕೀಯ ಆಟದ ಹಿಂದಿನ ಅಸಲಿ ಕಥೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜೆರಿ ಮ್ಯಾಂಡರಿಂಗ್ ಚುನಾವಣಾ ಮತಕ್ಷೇತ್ರಗಳ ಗಡಿಗಳನ್ನು ರಾಜಕೀಯ ಲಾಭಕ್ಕಾಗಿ ಉದ್ದೇಶಪೂರ್ವಕವಾಗಿ ತಿರುಚಿ ರೇಖಿಸುವ ಅನ್ಯಾಯದ ರಾಜಕೀಯ ತಂತ್ರ. ಇದರ ಮೂಲಕ ಒಂದು ಪಕ್ಷ ಅಥವಾ ಒಂದು ಗುಂಪು ಕ್ಷೇತ್ರದ ಮತದಾರರ ಸಂಖ್ಯೆಯನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಹಿಗ್ಗಿಸಿ ತಗ್ಗಿಸಿ ತನ್ನ ಗೆಲುವನ್ನು ಗಟ್ಟಿ ಮಾಡಿಕೊಳ್ಳುತ್ತೆ, ವಿಪಕ್ಷಗಳನ್ನು ದುರ್ಬಲಗೊಳಿಸುತ್ತೆ. ಈ ಮೋಸವನ್ನು ತಾನು ಜನಪ್ರಿಯ ಅಲ್ಲದಿದ್ರೂ ಹೆಚ್ಚು ಸೀಟುಗಳನ್ನು ಗೆಲ್ಲುವ ರಾಜಕೀಯ ಚೀಟ್ ಕೋಡ್ ಅಂತ ಬಣ್ಣಿಸಲಾಗುತ್ತೆ. ಇದು ಒಂದು ವ್ಯಕ್ತಿ ಒಂದು ಮತ ಎನ್ನುವ ಪ್ರಜಾಪ್ರಭುತ್ವದ ಮೂಲ ಸಿದ್ಧಾಂತವನ್ನೇ ಉಲ್ಲಂಘಿಸುತ್ತದೆ. ಹಾಗಿದ್ರೆ ಇದರ ಇತಿಹಾಸ ಏನು ಅಂತ ನೋಡೋಣ. ಜೆರಿ ಮ್ಯಾಂಡರಿಂಗ್ ಪದ ಹುಟ್ಟಿದ್ದು ಅಮೆರಿಕದ ಮ್ಯಾಸಚೂಸೆಟ್ಸ್ ರಾಜ್ಯದಲ್ಲಿ 1812ರಲ್ಲಿ ಎಲ್ಬ್ರಿಡ್ಜ್ ಗೆರ್ರಿ ಅವರು ತಮ್ಮ ರಾಜಕೀಯ ಜೀವನದ ಕೊನೆಯ ಅವಧಿಯಲ್ಲಿ ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಪಕ್ಷಕ್ಕೆ ಸೇರಿದ್ರು. ಅವರ ಕಾಲದಲ್ಲಿ ಪ್ರಮುಖ ವಿಪಕ್ಷವಾಗಿ ಫೆಡರಲಿಸ್ಟ್ ಪಕ್ಷ ಇತ್ತು. ಎಲ್ಬ್ರಿಡ್ಜ್ ಅವರ ಹೆಸರಿನ ಭಾಗವಾದ ಗೆರ್ರಿಯು ಜನಸಾಮಾನ್ಯರ ಆಡುಭಾಷೆಯಲ್ಲಿ ಜೆರಿ ಆಗಿ ಹೋಗಿತ್ತು. ಗೆರ್ರಿಯವರು ಗವರ್ನರ್ ಆಗಿದ್ದ ಅವಧಿಯಲ್ಲಿ ಅವರ ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಪಕ್ಷವು ತನ್ನ ರಾಜಕೀಯ ಲಾಭಕ್ಕೆ ಅನುಗುಣವಾಗಿ ಮತಕ್ಷೇತ್ರಗಳನ್ನು ಮರುರೇಖಿಸಿತು. ಆಗ ಒಂದು ಕ್ಷೇತ್ರವು ಬಹಳ ವಿಚಿತ್ರವಾದ, ಉದ್ದವಾದ ಮತ್ತು ತಿರುಚಿದ ಆಕಾರದಲ್ಲಿತ್ತು. ಅದು ಸಾಲಮಂಡರ್ ಅಂದರೆ ದೊಡ್ಡ ಹಲ್ಲಿಯ ಹಾಗೆ ಕಾಣ್ತಿತ್ತು. ಗವರ್ನರ್ ಎಲ್ಬ್ರಿಡ್ಜ್ ಗೆರ್ರಿ ಅವರಿಗೆ ಮತಕ್ಷೇತ್ರಗಳ ವಿಭಜನೆ ಪ್ರಕ್ರಿಯೆ ಇಷ್ಟ ಇಲ್ಲದಿದ್ರೂ ಕೂಡ ತನ್ನ ಪಕ್ಷದ ಒತ್ತಡಕ್ಕೆ ಮಣಿದು ಸಹಿ ಹಾಕಿದ್ರು. ಹಾಗಾಗಿ ವಿರೋಧ ಪಕ್ಷದವರು ಇದನ್ನು ಜೆರಿ ಮ್ಯಾಂಡರಿಂಗ್ ಅಂತ ಟೀಕಿಸಿ ವ್ಯಂಗ್ಯ ಆಡಿದ್ರು. ಬೋಸ್ಟನ್ ಗೆಜೆಟ್ ಪತ್ರಿಕೆಯಲ್ಲಿ 1812ರ ಮಾರ್ಚ್ 26ರಂದು ಈ ಕುರಿತು ವ್ಯಂಗ್ಯ ಚಿತ್ರವೊಂದು ಪ್ರಕಟವಾಯಿತು. ಬಳಿಕ ಜೆರಿ ಮ್ಯಾಂಡರಿಂಗ್ ಎಂಬ ಹೆಸರು ಜನಪ್ರಿಯವಾಯಿತು, ಜಗತ್ತಿಗೆಲ್ಲ ಪರಿಚಯ ಆಯಿತು. ಆದರೆ ಇದಕ್ಕೂ ಮುಂಚೆಯೇ ರಾಜಕೀಯದಲ್ಲಿ ಮತಕ್ಷೇತ್ರಗಳನ್ನು ತಿರುಚುವ ಅಭ್ಯಾಸವಿತ್ತು. 1789ರಲ್ಲಿ ವರ್ಜೀನಿಯಾದ ಪ್ಯಾಟ್ರಿಕ್ ಹೆನ್ರಿ ನೇತೃತ್ವದ ಒಕ್ಕೂಟದ ವಿಪಕ್ಷ ಶಾಸಕಾಂಗವು ಜೇಮ್ಸ್ ಮ್ಯಾಡಿಸನ್ ಎಂಬುವವರ ಸ್ಥಾನವನ್ನು ಕಸಿದುಕೊಳ್ಳಲು ರಾಜ್ಯದ 5ನೇ ಕಾಂಗ್ರೆಸ್ ಜಿಲ್ಲಾ ನಕ್ಷೆಯನ್ನು ನಿರ್ದಿಷ್ಟವಾಗಿ ಪುನರ್ರಚಿಸಿತು. ಹೆನ್ರಿ ಕ್ಷೇತ್ರವನ್ನು ಮ್ಯಾಡಿಸನ್ ತವರು ಕ್ಷೇತ್ರದ ಬಂಡೆಸ್ಲಿಗ ಜಿಲ್ಲೆಯೊಂದಿಗೆ ಸೇರಿಸಿದರು. ಆದರೂ ಮ್ಯಾಡಿಸನ್ ಅಂತಿಮವಾಗಿ ಚುನಾವಣೆಯಲ್ಲಿ ಗೆದ್ದರು. ಈ ಕುತಂತ್ರವನ್ನು 1812ರಲ್ಲಿ ಬೆಳಕಿಗೆ ತರಲಾಯಿತು. ಜೆರಿ ಮ್ಯಾಂಡರಿಂಗ್ ಎಂಬ ಪದಪ್ರಯೋಗ ಬಳಕೆಗೆ ಬಂದದ್ದು ಹೀಗೆ. ಅಮೆರಿಕದಲ್ಲಿ ಈಗಲೂ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯ ನಂತರ ಮತಕ್ಷೇತ್ರಗಳನ್ನು ಮತ್ತೆ ರೇಖಿಸುವುದು ಕಡ್ಡಾಯವಾಗಿದೆ. ಇದನ್ನೇ ರಾಜಕೀಯ ಪಕ್ಷಗಳು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುತ್ತವೆ. ಜೆರಿ ಮ್ಯಾಂಡರಿಂಗ್ ತಂತ್ರವು ಪ್ಯಾಕಿಂಗ್ ಮತ್ತು ಕ್ರ್ಯಾಕಿಂಗ್ ಎಂಬ 2 ಮುಖ್ಯ ತಂತ್ರಗಳನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ. ಈ ಪ್ಯಾಕಿಂಗ್ ಮತ್ತು ಕ್ರ್ಯಾಕಿಂಗ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಈಗ ವಿಪಕ್ಷದ ಬೆಂಬಲಿಗರನ್ನ ಒಂದು ಅಥವಾ ಕೆಲವು ಕ್ಷೇತ್ರಗಳಲ್ಲಿ ಅತಿಯಾಗಿ ತುಂಬುವುದು. ಆ ಕ್ಷೇತ್ರಗಳಲ್ಲಿ ವಿರೋಧ ಪಕ್ಷ ಭಾರೀ ಬಹುಮತದಿಂದ ಗೆಲ್ಲುತ್ತೆ. ಆದರೆ ಉಳಿದ ಕ್ಷೇತ್ರಗಳಲ್ಲಿ ಅವರ ಬೆಂಬಲ ತುಂಬ ಕಡಿಮೆಯಾಗಿರುತ್ತೆ. ಹಾಗಾಗಿ ಪ್ರತಿಪಕ್ಷಗಳು ಗೆಲ್ಲುವ ಒಟ್ಟು ಸೀಟುಗಳು ತಗ್ಗುತ್ತವೆ. ಇದನ್ನು ಪ್ಯಾಕಿಂಗ್ ಅಂತ ಕರೆಯಲಾಗುತ್ತೆ. ಮತ್ತು ಚದುರೋದು ಅಥವಾ ತೆಳುಗೊಳಿಸೋದನ್ನು ಕ್ರ್ಯಾಕಿಂಗ್ ಅಂತ ಕರೆಯಲಾಗುತ್ತೆ. ಅಂದರೆ ಆಡಳಿತ ಪಕ್ಷವು ವಿಪಕ್ಷದ ಬೆಂಬಲಿಗ ಮತದಾರರನ್ನು ಹಲವು ಕ್ಷೇತ್ರಗಳಲ್ಲಿ ಸಣ್ಣ ಸಣ್ಣ ಗುಂಪುಗಳಾಗಿ ಚದುರಿಸ್ತಾರೆ. ಹೀಗಾಗಿ ಯಾವ ಕ್ಷೇತ್ರದಲ್ಲಿಯೂ ಅವರು ಸೋಲು ಗೆಲುವನ್ನು ತೀರ್ಮಾನಿಸುವಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರೋದಿಲ್ಲ. ಆದ್ದರಿಂದ ಯಾವುದೇ ಕಡೆ ಅವರು ಬೆಂಬಲಿಸುವ ಪಕ್ಷ ಗೆಲ್ಲೋದಿಲ್ಲ. ಇದರಿಂದಾಗಿ ವಿಪಕ್ಷದ ಮತಗಳು ವ್ಯರ್ಥ ಆಗೋಗುತ್ತೆ. ಇಂತಹ ಸಂಯೋಜನೆಯನ್ನು ಮಾಡುವ ಪಕ್ಷ ರಾಜಕೀಯದಲ್ಲಿ 45ರಿಂದ 48ರಷ್ಟು ಮತಗಳನ್ನು ಪಡೆದರೂ ಕೂಡ 60ರಿಂದ 70ರಷ್ಟು ಸೀಟುಗಳನ್ನು ಗೆಲ್ಲುವುದು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಅಮೆರಿಕದ ಉತ್ತರ ಕೆರೋಲಿನಾ ಎಂಬಲ್ಲಿ ರಿಪಬ್ಲಿಕನ್ ಪಕ್ಷವು ಮತಕ್ಷೇತ್ರಗಳನ್ನು ತಿರುಚಿ ತಿದ್ದಿ 2012ರಲ್ಲಿ 50ರಷ್ಟು ಮತಗಳೊಂದಿಗೆ 9 ಸೀಟುಗಳ ಪೈಕಿ 7 ಸೀಟುಗಳನ್ನು ಗೆಲ್ಲುತ್ತೆ. ನಂತರ ನ್ಯಾಯಾಲಯಗಳು ಕೆಲವು ಕ್ಷೇತ್ರಗಳನ್ನು ರದ್ದುಗೊಳಿಸಿತು.
ವಿಸ್ಕಾನ್ಸಿನ್ ಎನ್ನುವಲ್ಲಿ 2010ರಂದು ರಿಪಬ್ಲಿಕನ್ ಪಕ್ಷ ಮತಕ್ಷೇತ್ರಗಳನ್ನು ತಿರುಚಿದ್ದರಿಂದ 2012ರಲ್ಲಿ ಜನಪ್ರಿಯ ಮತಗಳ ಪೈಕಿ 49% ಕಡಿಮೆ ಮತಗಳನ್ನು ಪಡೆದರೂ ಕೂಡ ರಾಜ್ಯ ವಿಧಾನಸಭೆಯ 60% ಸೀಟುಗಳನ್ನು ಗೆದ್ದರು. ಇದರಲ್ಲಿಯೂ ಕೂಡ ಜನಾಂಗೀಯ ಮತ್ತು ಪಕ್ಷೀಯ ಜೆರಿಮ್ಯಾಂಡರಿಂಗ್ ನಡೆಯುತ್ತದೆ. ಉದಾಹರಣೆಗೆ ಟೆಕ್ಸಾಸ್ನಲ್ಲಿ ಜನಾಂಗೀಯ ಜೆರಿಮ್ಯಾಂಡರಿಂಗ್ ನಡೆಯಿತು. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಹೊಸ ನಕ್ಷೆಗಳನ್ನು ರಚಿಸಲಾಗಿದ್ದು, ಇವು ಕಪ್ಪು ಮತ್ತು ಹಿಸ್ಪಾನಿಕ್ ಅಲ್ಪಸಂಖ್ಯಾತರ ಮತಗಳನ್ನು ಚದುರಿಸಿ ದುರ್ಬಲಗೊಳಿಸುತ್ತವೆ ಅಂತ ಆರೋಪಿಸಲಾಗಿತ್ತು. ಸುಪ್ರೀಂ ಕೋರ್ಟ್ ಈ ವಿವಾದಿತ ನಕ್ಷೆಗಳಿಗೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪುಗಳನ್ನು ಪ್ರಕಟಿಸಿದೆ. ಆದರೂ ಇದನ್ನು ಸಂಪೂರ್ಣವಾಗಿ ತಡೆಯುವುದು ಸವಾಲಾಗಿದೆ. ಓಹಾಯೋದಲ್ಲಿ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷಗಳ ನಡುವಿನ ಪೈಪೋಟಿಯಿಂದಾಗಿ ಕ್ಷೇತ್ರ ಮರುವಿಂಗಡಣೆಯು ನ್ಯಾಯಾಲಯದ ಮೆಟ್ಟಿಲೇರಿದೆ. ಆದರೆ ಈ ಪಕ್ಷಪಾತದ ಜೆರಿಮ್ಯಾಂಡರಿಂಗ್ ತಡೆಯಲು ಸುಪ್ರೀಂ ಕೋರ್ಟ್ ಮತ್ತು ಸ್ಥಳೀಯ ನ್ಯಾಯಾಲಯಗಳು ಸ್ಪಷ್ಟ ಮಾರ್ಗಸೂಚಿಗಳನ್ನು ರೂಪಿಸಲು ಹೆಣಗಾಡುತ್ತಿವೆ. ಭಾರತದಲ್ಲಿ ಡಿಲಿಮಿಟೇಷನ್ ಕಮಿಷನ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಲಾಗ್ತಿದೆ. ಆದರೆ ಜೆರಿಮ್ಯಾಂಡರಿಂಗ್ ತಂತ್ರಕ್ಕೆ ಎಳೆಸುವವರು ಈ ಕ್ಷೇತ್ರ ಮರುವಿಂಗಡಣಾ ಆಯೋಗವನ್ನೇ ರಾಜಕೀಯ ಆಯುಧವಾಗಿ ಬಳಸುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಅಸ್ಸಾಂ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುವ ಡಿಲಿಮಿಟೇಷನ್ನಲ್ಲಿ ಜೆರಿಮ್ಯಾಂಡರಿಂಗ್ ಆರೋಪಗಳು ತೀವ್ರವಾಗಿವೆ. ಈಗ ಡಿಲಿಮಿಟೇಷನ್ ಮತ್ತು ಜೆರಿಮ್ಯಾಂಡರ್ಗಿರುವ ವ್ಯತ್ಯಾಸ ಏನು ಅಂತ ನೋಡೋಣ. ಜೆರಿಮ್ಯಾಂಡರಿಂಗ್ ಮತ್ತು ಡಿಲಿಮಿಟೇಷನ್ಗೆ ಅಂಶಗಳನ್ನ ನೋಡೋಣ, ಅಂದರೆ ಅದರ ಅರ್ಥ ಏನು ಅಂತ. ಈಗ ಡಿಲಿಮಿಟೇಷನ್ ಅರ್ಥ ಜನಸಂಖ್ಯೆ ಬದಲಾವಣೆಗೆ ತಕ್ಕಂತೆ ನ್ಯಾಯಯುತವಾಗಿ ಮತಕ್ಷೇತ್ರಗಳನ್ನು ಮರುರೇಖಿಸುವುದು. ಜೆರಿಮ್ಯಾಂಡರಿಂಗ್ ಅಂದರೆ ಅದೇ ಪ್ರಕ್ರಿಯೆಯನ್ನು ರಾಜಕೀಯ ಲಾಭಕ್ಕಾಗಿ ತಿರುಚುವುದು. ಇದರ ಉದ್ದೇಶ ಏನು ಅಂತ ನೋಡೋದಾದರೆ, ಡಿಲಿಮಿಟೇಷನ್ ಉದ್ದೇಶ ಸಮಾನ ಪ್ರತಿನಿಧಿತ್ವ, ಜನಸಂಖ್ಯೆಗೆ ಅನುಗುಣವಾದ ಸೀಟುಗಳನ್ನು ರಚಿಸುವುದು. ಜೆರಿಮ್ಯಾಂಡರಿಂಗ್ ಉದ್ದೇಶ ತನ್ನ ಪಕ್ಷಕ್ಕೆ ಹೆಚ್ಚು ಸೀಟುಗಳನ್ನು ರಚಿಸಿಕೊಂಡು ವಿಪಕ್ಷಗಳನ್ನು ದುರ್ಬಲಗೊಳಿಸೋದು. ಹಾಗಾದರೆ ಇದನ್ನು ಯಾರು ಮಾಡ್ತಾರೆ? ಡಿಲಿಮಿಟೇಷನ್ ಸಾಮಾನ್ಯವಾಗಿ ಡಿಲಿಮಿಟೇಷನ್ ಕಮಿಷನ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಜೆರಿಮ್ಯಾಂಡರಿಂಗ್ನಲ್ಲಿ ಆಡಳಿತ ಪಕ್ಷ ಅಥವಾ ರಾಜಕಾರಣಿಗಳು ಕೆಲಸ ಮಾಡ್ತಾರೆ. ಕಾನೂನುಬದ್ಧ ಮತ್ತು ಅಗತ್ಯವಾದದ್ದು ಡಿಲಿಮಿಟೇಷನ್. ಜೆರಿಮ್ಯಾಂಡರಿಂಗ್ನಲ್ಲಿ ಕೆಲವೊಮ್ಮೆ ಕಾನೂನುಬದ್ಧವಾಗಿ ಮಾಡ್ತಾರೆ, ಆದರೂ ಕೂಡ ಅನ್ಯಾಯವಾಗಿರ್ತದೆ. ಭಾರತದಲ್ಲಿ ಡಿಲಿಮಿಟೇಷನ್ 1952, 1973, 2002ರಲ್ಲಿ ಡಿಲಿಮಿಟೇಷನ್ ನಡೆದಿದೆ. 2026ರಲ್ಲಿ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ. ಜೆರಿಮ್ಯಾಂಡರಿಂಗ್ ಅಸ್ಸಾಂ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಉತ್ತರ ಪ್ರದೇಶನಲ್ಲಿ ನಡೆದಿದೆ ಎನ್ನುವ ಆರೋಪಗಳಿವೆ. ಇದರ ಪರಿಣಾಮ ಏನಾಗುತ್ತೆ ಅಂತ ನೋಡೋದಾದರೆ, ಡಿಲಿಮಿಟೇಷನ್ನಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುತ್ತದೆ, ಜೆರಿಮ್ಯಾಂಡರಿಂಗ್ನಲ್ಲಿ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತದೆ. 2023ರಂದು ಅಸ್ಸಾಂನಲ್ಲಿ ನಡೆದ ಡಿಲಿಮಿಟೇಷನ್ ಆಡಳಿತಾರೂಢ ಪಕ್ಷಕ್ಕೆ ರಾಜಕೀಯ ಅನುಕೂಲ ಕಲ್ಪಿಸುವ ಸಲುವಾಗಿ ಗಡಿಗಳನ್ನು ಬದಲಿಸಲಾಗಿದೆ. ಈ ಪ್ರಕ್ರಿಯೆಯು ಅಲ್ಪಸಂಖ್ಯಾತರ ರಾಜಕೀಯ ಪ್ರಾಬಲ್ಯವನ್ನು ಕಡಿಮೆ ಮಾಡಿದ್ದು, ಭೌಗೋಳಿಕ ಮಾನದಂಡಗಳನ್ನು ಕಡೆಗಣಿಸಿದೆ. ಇಲ್ಲಿ ಜೆರಿಮ್ಯಾಂಡರಿಂಗ್ ನಡೆದಿದೆ ಎನ್ನುವಂತಹ ವಿರೋಧಗಳು, ಟೀಕೆಗಳು ಬಂದವು. ವಿರೋಧ ಪಕ್ಷಗಳು ಮತ್ತು ಯೋಗೇಂದ್ರ ಯಾದವ್ರಂತಹ ವಿಶ್ಲೇಷಕರು ಇದನ್ನು ಧರ್ಮೀಯ ಜೆರಿಮ್ಯಾಂಡರಿಂಗ್ ಅಂತ ಕರೆದರು. ಜಮ್ಮು ಕಾಶ್ಮೀರದಲ್ಲಿ 2022ರಂದು ಡಿಲಿಮಿಟೇಷನ್ ನಡೆಯಿತು. ಅಲ್ಲಿಯೂ ಕೂಡ ಹಿಂದೂಗಳು ಬಹುಸಂಖ್ಯಾತರಾಗಿರುವ ಜಮ್ಮು ಪ್ರದೇಶಕ್ಕೆ ಹೆಚ್ಚು ಸೀಟುಗಳು ಮತ್ತು ಮುಸ್ಲಿಮರು ಬಹುಸಂಖ್ಯಾತರಾಗಿರುವ ಕಾಶ್ಮೀರಕ್ಕೆ ಕಡಿಮೆ ಸೀಟುಗಳಂತೆ ಕ್ಷೇತ್ರ ವಿಂಗಡಣೆ ಮಾಡಲಾಗಿದೆ. ಇದು ಕೂಡ ಧರ್ಮೀಯ ಜೆರಿಮ್ಯಾಂಡರಿಂಗ್ ಆರೋಪಕ್ಕೆ ಕಾರಣವಾಯಿತು. ಅಷ್ಟೇ ಯಾಕೆ, 2008ರ ಕರ್ನಾಟಕ ವಿಧಾನಸಭಾ ಚುನಾವಣೆಗಳು ನಡೆದಾಗಲೂ ಡಿಲಿಮಿಟೇಷನ್ ಮಾಡಲಾಗಿತ್ತು. ಹೊಸ ಕ್ಷೇತ್ರಗಳು ವಿಸ್ತರಿಸಿಕೊಂಡಿದ್ದವು. ಕರ್ನಾಟಕದಲ್ಲಿ ಡಿಲಿಮಿಟೇಷನ್ ಆಯೋಗದ ವರದಿಯ ಪ್ರಕಾರ ಹೊಸ ವ್ಯವಸ್ಥೆಯ ಅಡಿಯಲ್ಲಿ 2008ರಂದು ಮೊದಲ ಚುನಾವಣೆ ನಡೆಯಿತು. ಈ ಬದಲಾವಣೆಯಿಂದ ಕ್ಷೇತ್ರಗಳ ಸಂಖ್ಯೆ, ಗಡಿಗಳು ಮತ್ತು ವ್ಯಾಪ್ತಿಗಳು ಬದಲಾದವು. ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಲೂ ಇಲ್ಲ, ತಗ್ಲೂ ಇಲ್ಲ. ಹಿಂದಿನಂತೆ 224 ವಿಧಾನಸಭಾ ಕ್ಷೇತ್ರಗಳೇ ಉಳಿದವು. ಆದರೆ 2001ರ ಜನಗಣತಿ ಆಧಾರದಲ್ಲಿ ಹೊಸ ವ್ಯವಸ್ಥೆಯೊಂದಿಗೆ ಕ್ಷೇತ್ರಗಳನ್ನು ಮರುರೇಖಿಸಲಾಗಿತ್ತು. ಸುಮಾರು ಸಮಾನ ಜನಸಂಖ್ಯೆ, ಭೌಗೋಳಿಕ ಸಮನ್ವಯ, SC/ST ಮೀಸಲು ಕ್ಷೇತ್ರಗಳ ಹೊಂದಾಣಿಕೆಯೊಂದಿಗೆ ಕ್ಷೇತ್ರಗಳ ವಿಂಗಡಣೆಯಾಗಿದೆ ಅಂತ ಹೇಳಲಾಗ್ತದೆ. ಹಾಗಾದರೆ ಹೊಸ ಕ್ಷೇತ್ರಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ರಾಜ್ಯ ಮಟ್ಟದಲ್ಲಿ ಮುಖ್ಯ ಬದಲಾವಣೆಗಳನ್ನು ಗಮನಿಸೋದಾದರೆ, ಬೆಂಗಳೂರು ನಗರದಲ್ಲಿ ಹಲವು ಹೊಸ ಕ್ಷೇತ್ರಗಳು ಹುಟ್ಟುಕೊಂಡವು. ಉದಾಹರಣೆಗೆ ಬೆಂಗಳೂರು ದಕ್ಷಿಣ, ಬಸವನಗುಡಿ, ಜಯನಗರ ಇತ್ಯಾದಿ. ಉತ್ತರ ಕರ್ನಾಟಕದಲ್ಲಿ SC/ST ಮೀಸಲು ಕ್ಷೇತ್ರಗಳು ಹೆಚ್ಚಿದವು. ಕೆಲವು ಹಳೆಯ ಕ್ಷೇತ್ರಗಳು ವಿಭಜನೆಯಾಗಿ ಹೊಸ ಕ್ಷೇತ್ರಗಳು ರಚನೆಯಾದವು. ಹಾಸನ ಜಿಲ್ಲೆಯಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹಾಸನ ತಾಲೂಕಿನ ದುದ್ದ ಮತ್ತು ಶಾಂತಿಗ್ರಾಮ ಹೋಬಳಿಗಳ ಭಾಗಗಳು ಸೇರ್ಪಡೆಗೊಂಡವು. ಅಂತೆಯೇ ಶ್ರವಣಬೆಳಗೊಳ, ಬೇಲೂರು, ಅರಸೀಕೆರೆ, ಚನ್ನರಾಯಪಟ್ಟಣ, ಅರಕಲಗೂಡು, ಸಕಲೇಶಪುರ ವ್ಯಾಪ್ತಿಯೂ ಕೂಡ ಬದಲಾಗಿದೆ.
ಗಂಡಸಿ ವಿಧಾನಸಭಾ ಕ್ಷೇತ್ರವು 2008ರವರೆಗೆ ಕರ್ನಾಟಕ ರಾಜ್ಯ ವಿಧಾನಸಭೆಯ ಕ್ಷೇತ್ರಗಳಲ್ಲಿ ಒಂದಾಗಿತ್ತು. ಹಾಸನ ಲೋಕಸಭಾ ಕ್ಷೇತ್ರದ ಭಾಗವಾಗಿತ್ತು. ನಂತರ ಗಂಡಸಿ ವಿಧಾನಸಭಾ ಕ್ಷೇತ್ರವನ್ನು ನಿಷ್ಕ್ರಿಯಗೊಳಿಸಲಾಯಿತು. ಈ ಕ್ಷೇತ್ರದ ಮತಗಳು ಹೊಳೆನರಸೀಪುರ ಮತ್ತು ಅರಸೀಕೆರೆ ಕ್ಷೇತ್ರಕ್ಕೆ ಹಂಚಿಕೆಯಾದವು. ಜೆಡಿಎಸ್ ಮತಗಳು ಇರುವ ಹಾಸನ ತಾಲೂಕಿನ ಹೋಬಳಿಗಳನ್ನು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಲಾಯಿತು. ಅದರಲ್ಲಿ ಶಾಂತಿಗ್ರಾಮ, ದುದ್ದ ಹೋಬಳಿಗಳು ಸೇರ್ಪಡೆಗೊಂಡವು. ಇದನ್ನು ಗಮನಿಸಿದರೆ ಪಕ್ಷೀಯ ಜೆರಿಮ್ಯಾಂಡರಿಂಗ್ ನಡೆದಿರುವುದು ಗಮನಾರ್ಹ. ಆಗ ಎಚ್.ಡಿ. ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅವರ ತಂದೆ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಇಂದಿಗಿಂತಲೂ ಹೆಚ್ಚು ಪ್ರಭಾವಿಯಾಗಿದ್ದರು. ಈಗ 2026ರಲ್ಲಿ ಒಕ್ಕೂಟ ಸರ್ಕಾರ ಮಹಿಳೆಯರಿಗೆ 50% ಸ್ಥಾನಗಳನ್ನು ನೀಡಲು ಡಿಲಿಮಿಟೇಷನ್ ಪ್ರಸ್ತಾಪ ಮುಂದಿಟ್ಟಿದೆ. ಆದರೆ ಈ ಡಿಲಿಮಿಟೇಷನ್ ನಡೆಸುವ ಮಸೂದೆಯನ್ನು ಪ್ರತಿಪಕ್ಷಗಳು ಆಕ್ಷೇಪಿಸಿದ್ದು ಇದನ್ನು ಮೋಟಿವೇಟೆಡ್ ಜೆರಿಮ್ಯಾಂಡರಿಂಗ್ ಎಂದು ಟೀಕಿಸಿವೆ. ಯಾಕಂದ್ರೆ ಉತ್ತರ ರಾಜ್ಯಗಳಿಗೆ ಹೆಚ್ಚು ಸೀಟುಗಳು ಬಂದರೆ ದಕ್ಷಿಣ ರಾಜ್ಯಗಳಾದ ತಮಿಳುನಾಡು, ಕರ್ನಾಟಕ, ಕೇರಳದ ಪ್ರತಿನಿಧಿತ್ವ ಕಡಿಮೆಯಾಗುತ್ತದೆ ಎಂಬ ಆತಂಕವನ್ನು ವ್ಯಕ್ತಪಡಿಸಿವೆ. ನೋಡಿದ್ರಲ್ಲ, ಜೆರಿಮ್ಯಾಂಡರಿಂಗ್ ಎಂಬುದು ಕೇವಲ ವಿದೇಶದ ವಿಷಯವಲ್ಲ, ಕ್ಷೇತ್ರ ಮರುವಿಂಗಡಣೆಯ ಹೆಸರಿನಲ್ಲಿ ನಮ್ಮ ದೇಶದಲ್ಲೂ ನಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವ ಒಂದು ಅಪ್ರತ್ಯಕ್ಷ ರಾಜಕೀಯ ಆಟ, ಹಳೆಯ ರಾಜಕೀಯ ಕುತಂತ್ರ. ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಮರುವಿಂಗಡಣೆಯಲ್ಲಿ ಬಳಕೆಯಾಗುವ ಅಕ್ರಮ ಆಯುಧ. ಪಕ್ಷವೊಂದು ತಾನು ಜನಪ್ರಿಯ ಅಲ್ದಿದ್ರೂ ಹೆಚ್ಚು ಸೀಟುಗಳನ್ನು ಗೆಲ್ಲುವ ರಾಜಕೀಯ ಚೀಟ್ ಕೋಡ್ ಎಂಬ ಮೋಸ. ಪ್ರಜಾಪ್ರಭುತ್ವದ ಮೂಲ ಸಿದ್ಧಾಂತವಾಗಿರುವ ಸಮಾನ ಪ್ರತಿನಿಧಿತ್ವವನ್ನು ದುರ್ಬಲಗೊಳಿಸುತ್ತದೆ. ಡಿಲಿಮಿಟೇಷನ್ ಅಗತ್ಯ ಪ್ರಕ್ರಿಯೆಯಾಗಿದ್ರೂ ಕೂಡ ಅದು ಪ್ರತಿಪಕ್ಷಗಳ ವಿರುದ್ಧದ ರಾಜಕೀಯ ಹತಾರು ಆಗದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಅದರಲ್ಲೂ ಮುಂಬರುವ 2026ರ ಡಿಲಿಮಿಟೇಷನ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, GIS ತಂತ್ರಜ್ಞಾನ ಮತ್ತು ಸ್ವತಂತ್ರ ಆಯೋಗಗಳ ಪಾತ್ರ ಅತ್ಯಂತ ನಿರ್ಣಾಯಕ. ಯಾಕಂದರೆ ನ್ಯಾಯಯುತ ಚುನಾವಣಾ ವ್ಯವಸ್ಥೆ ಇಲ್ಲದಿದ್ದರೆ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಅರ್ಥವಿರೋದಿಲ್ಲ. ಇದಕ್ಕೆ ಕೊನೆ ಹಾಡಬೇಕಾದ್ರೆ ಮತದಾರರಾದ ನಾವೆಲ್ಲರೂ ಕೂಡ ಜಾಗೃತರಾಗುವುದು ಬಹಳ ಮುಖ್ಯ. ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಡಿಲಿಮಿಟೇಷನ್ ನಿಜಕ್ಕೂ ನ್ಯಾಯಯುತವಾಗಿ ನಡೀತಿದೆಯಾ ಅಥವಾ ರಾಜಕೀಯ ಲಾಭಕ್ಕೆ ಬಳಕೆಯಾಗ್ತಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.